ಬೆಂಗಳೂರು ಜಿಬಿಎ ನಗರ ಪಾಲಿಕೆ ಚುನಾವಣೆಗೆ ಆಕಾಂಕ್ಷಿಗಳು ಅಧಿಕೃತವಾಗಿ ಅರ್ಜಿ ಸಲ್ಲಿಕೆ ಮಾಡಿದರು. ಸಿವಿ ರಾಮನಗರ ವಿಧಾನಸಭಾ ಕ್ಷೇತ್ರದ ಹೊಯ್ಸಳ ನಗರ ವಾರ್ಡ್ 9 ಕಾಂಗ್ರೆಸ್ ಪಕ್ಷದ ಆಕಾಂಕ್ಷಿ ಎಂ ಗುಣಶೇಖರ್ ಮಾತನಾಡಿ, ನಾನು ಸುಮಾರು 25 ವರ್ಷಗಳಿಂದ ಸಾಮಾನ್ಯ ಕಾರ್ಯಕರ್ತನಾಗಿ ದುಡಿದಿದ್ದೇನೆ. ಈ ಬಾರಿ ನಡೆಯುವ ಬೆಂಗಳೂರು ನಗರ ಪಾಲಿಕೆ ಚುನಾವಣೆ ಹೊಯ್ಸಳ ನಗರ ವಾರ್ಡ್ ನಂಬರ್ 9 ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ ನನಗೆ ಟಿಕೆಟ್ ನೀಡಬೇಕೆಂದು ಮನವಿ ಮಾಡಿಕೊಂಡರು. ಚುನಾವಣೆ ಆಕಾಂಕ್ಷಿಗಳು ಸಿವಿ ರಾಮನಗರದಿಂದ ಯಥೇಚ್ಛವಾಗಿ ಉಮೇದುವಾರಿಕೆ ಸಲ್ಲಿಸ್ತಾ ಇದ್ದಾರೆ. ನೀವು ಸಹ ಸಲ್ಲಿಸಿದ್ರಿ. ಇವತ್ತು ಅನೇಕ ಬಾಬು ಅವರು ಇರ್ಬೋದು, ಮತ್ತು ಕ್ಷೇತ್ರದವರು ಆಗಿರ್ಬೋದು, ಉಮೇದುವಾರಿಕೆ ಸಲ್ಲಿಸಿದ್ರು. ಏನಂತೀರಿ? ನಮಸ್ಕಾರ. ಸಿವಿ ರಾಮನಗರ ಕಾನ್ಸ್ಟೆನ್ಸಿಯಿಂದ ಬಾಬು ಸರ್ ಅವರು ನಮ್ಮ ಸ್ನೇಹಿತರು. ಸತತವಾಗಿ 25 ವರ್ಷದಿಂದ ದುಡ್ಕೊಂಡು ಬಂದಿದ್ದಾರೆ. ಅವ್ರದ್ದು ಪೊಲಿಟಿಕಲ್ ಸರ್ವಿಸ್ 30 ವರ್ಷದ ಇದೆ. 30 ವರ್ಷದ ಮಾಡ್ತಾ ಇದ್ದಾರೆ. ಮನೆ ಮನೆಗೂ ಬಾಬು ಅಂದರೆ ಗೊತ್ತು. ಅವ್ರು ಸೋಷಿಯಲ್ ವರ್ಕು, ಕರೆಂಟು, ಯಾವ ಪ್ರಾಬ್ಲಮ್ ಇದ್ರೂ ಅವ್ರು ಅಟೆಂಡ್ ಮಾಡಿದ್ದಾರೆ. ವೋಟರ್ ಐ ಡಿಯಿಂದ, ಲೋನಿಂದ ಯಾರು ಡೆತ್ ಆದ್ರೂ ಅವ್ರು ಮುಂಚೆ ಇರ್ತಾರೆ. ಹಾಸ್ಪಿಟ್ಲಲ್ಲಿ ಏನು ಪ್ರಾಬ್ಲಮ್ ಆದರೂ ಅವ್ರು ಹೋಗಿ ಸಹಾಯ ಮಾಡಿ ಅವರು ಬಿಡಿಸ್ಕೊಂಡು ಬಂದಿದ್ದಾರೆ. ಈ ಸತಿ ಅವ್ರಿಗೆ ಚಾನ್ಸ್ ಸಿಕ್ಕಿದೆ. ಅವರು ಒಳ್ಳೆ ಕ್ಯಾಂಡಿಡೇಟು. ಅವ್ರು ಟಿಕೆಟ್ ಕೊಡಬೇಕಂತ ಕಾಂಗ್ರೆಸ್ ಪರವಾಗಿ ಕೇಳ್ಕೊಳ್ತಾ ಇದ್ದಾರೆ. ಇವಾಗ ಟೋಟಲ್ ಜಿಬಿಎ ಚುನಾವಣೆ ಒಟ್ಟಾರೆ ಮತದಾರರು ಏನೇ ಇರ್ತೀರಾ ಸರ್? ಎಲ್ಲ ಕ್ಷೇತ್ರದ ಮತದಾರರು ಸರ್, ಗೌರ್ಮೆಂಟು 5 ಸ್ಕೀಮ್ ಕೊಟ್ಟಿದೆ. 5 ಜನಕ್ಕೆ ತಲುಪಿಸಿದೆ. ಈಗ 2,000 ಬರುತ್ತೆ ಅಂದರೆ ಸುಮ್ಮನೆ ಬರೋಲ್ಲ. ಈ ಲೇಡೀಸ್ ಅವ್ರಿಗೆ ತಿಂಗಳು 2,000 ಬಂದರೆ ಅದು ದೊಡ್ಡ ಖುಷಿ. ದುಡ್ಡಿರೋರಿಗೆ ಅದು ದೊಡ್ಡ ವಿಷಯ ಇಲ್ಲ. ದುಡ್ಡಿರೋರಿಗೆ ಅದು ಇಲ್ದವ್ರಿಗೆ ಅದು ದೊಡ್ಡ ವಿಷಯ. 1ನೇ ತಾರೀಕು ಆದರೆ ಬಿದ್ದ ತಕ್ಷಣ ಅವ್ರು ಒಂದು ಆಪಿ ಬರುತ್ತೆ. ಬಸ್ ಫ್ರೀ ಮಾಡಿದ್ದಾರೆ, ಅಕ್ಕಿ ಫ್ರೀ ಮಾಡಿದ್ದಾರೆ. ಆದ್ದರಿಂದ ಲೇಡೀಸ್ ಎಲ್ಲ ಮುಂದೆ ಬಂದಿದ್ದಾರೆ. ಅವ್ರು ಕೆಲಸಕ್ಕೆ ಹೋಗ್ತಾ ಇದ್ದಾರೆ, ದುಡಿತಾ ಇದ್ದಾರೆ. ಅವ್ರ ಫ್ಯಾಮಿಲಿನ ಅವ್ರು ರನ್ ಮಾಡೋಕ್ಕಂತಾರ ಶಕ್ತಿ ಕೊಟ್ಟಿದೆ ಕಾಂಗ್ರೆಸ್ಸು. ಅದ್ರ ಪರವಾಗಿ ಜಿಬಿಎ ಆಗಿದೆ. ಜಿಬಿಎಯಿಂದ ಈಗ 369 ಇದಿದ್ದಾರೆ. ಅದ್ರಲ್ಲಿ 300 ಮೇಲೆ ಗೆಲ್ತಾರೆ. 5 ಜಿಬಿಎ ಮೇಯರ್ ಬರ್ತಾರೆ. ವರ್ಷಗಳ ಮೇಲೆ ಚುನಾವಣೆ ನಡೀತಾ ಇರೋದ್ರಿಂದ ಭಾಳಷ್ಟು ಜನ ನಮ್ಮ ಪಾರ್ಟಿ ಕಾರ್ಯಕರ್ತರು ಇದೊಂದು ಅವಕಾಶಗಳನ್ನು ಕಾಯ್ತಾ ಇದ್ದರು. ಭಾಳಷ್ಟು ಜನ ಆಸ್ಪಿರೆಂಟ್ಸ್ ಇದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಈ ತಮ್ಮ ಮೂಲಕ ತಿಳಿಸೋಕ್ಕೆ ಬಯಸ್ತೀನಿ. ಎಲೆಕ್ಷನ್ ಆಗೋದ್ರಿಂದ ಕಾರ್ಪೊರೇಟರ್ಸ್ ಮೂಲಕ ಒಳ್ಳೆ ಕೆಲಸನೂ ಆಗುತ್ತೆ. ಕಾಂಗ್ರೆಸ್ ಕಾರ್ಯಕ್ರಮಗಳು ಎಲ್ಲ ಮನೆಗಳಿಗೂ ಮುಟ್ಟುತ್ತದೆ. ಹಾಗಾಗಿ ಈ ಜಿಬಿಎ ಎಲೆಕ್ಷನಲ್ಲಿ ಆಕಾಂಕ್ಷಿಗಳ ಪ್ರತಿಯೊಬ್ಬರಿಗೂ ನಾನು ಶುಭಾಶಯ ಕೊಡ್ತೀನಿ. ಸರ್, ಬೇರೆ ರಾಜ್ಯಗಳಲ್ಲಿ ಸ್ಥಳೀಯ ಮಟ್ಟ ಚುನಾವಣೆ ನಡೀತಾ ಇದೆ. ಸಕ್ರಿಯವಾಗಿ ಕಾಂಗ್ರೆಸ್ ಪರವಾಗಿಲ್ಲ, ಬಿಜೆಪಿ ಪರವಾಗಿದೆ. ಇಲ್ಲಿ ಬೆಂಗಳೂರಲ್ಲಿ ಬದಲಾವಣೆ ಆಗುತ್ತೆ ಸರ್? ಬೇರೆ ರಾಜ್ಯಗಳಲ್ಲಿ ಪರಿಸ್ಥಿತಿ ಬೇರೆ ಇದೆ. ಕರ್ನಾಟಕದಲ್ಲಿ ಪರಿಸ್ಥಿತಿ ಬೇರೆ ಇದೆ. ಕರ್ನಾಟಕದಲ್ಲಿ ಬಹಳ ಜನಪ್ರಿಯ ಸರ್ಕಾರ ಸಿದ್ದರಾಮಯ್ಯನವರು ಮತ್ತು ನಮ್ಮ ಡಿ ಕೆ ಶಿವಕುಮಾರ್ ಅವರು ಈ ಜಂಟಿಯಾಗಿ ನಡೆಸಿರುವ ಸರ್ಕಾರ ಇದು. ಬಹಳಷ್ಟು ಜನಪರ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ. ಈಗಾಗಲೇ ನಿಮಗೆ ಪಂಚ ಗ್ಯಾರಂಟಿಗಳಿರ್ಬೋದು, ಆಮೇಲೆ ಅದ್ರ ಜೊತೆಗೆ ಬಡವರಿಗೆ ಮನೆ ಕೊಡುವಂಥದ್ದಿರ್ಬೋದು. ಒಂದು ಪಟ್ಟಿ ಮಾಡ್ತದ್ದು 7-8 ಗ್ಯಾರಂಟಿಗಳನ್ನು ನಾವು ಪೂರ್ಣ ಮಾಡಿದ್ದೀವಿ. ಇದರಿಂದ ನಮಗೆ ಪಕ್ಷಕ್ಕೂ ಒಳ್ಳೆಯದಾಗುತ್ತೆ. ಮುಖ್ಯವಾಗಿ ಜನಗಳಿಗೆ ಏನು ಪ್ರಯೋಜನಗಳು ತಲುಪಿದೆ ಅದು ನಮ್ಗೆ ಆಶೀರ್ವಾದ ಆಗುತ್ತೆ. ಬೇರೆ ಕಡೆ ಮಾತಾಡೋದು ಸರಿ ಇಲ್ಲ, ಅಲ್ಲಿನ ಪರಿಸ್ಥಿತಿಗಳು ನಮಗೆ ಗೊತ್ತಿಲ್ಲ. ಆದರೆ ಕರ್ನಾಟಕದಲ್ಲಂತೂ ಉತ್ತಮ ವಾತಾವರಣ ಇದೆ. ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಜನ ಬೆಂಬಲ ಕೊಟ್ಟಿದ್ದಾರೆ. 5 ಜಿಬಿಎ ಚುನಾವಣೆ ನಡೆದರೆ ಎಷ್ಟರಲ್ಲಿ ನೀವು ಗೆಲ್ಬೋದು ಸರ್? 5ರಲ್ಲೂ ಗೆಲ್ತೀವಿ. 5 ಜಿಬಿಯಲ್ಲಿ 5ರಲ್ಲೂ ಗೆಲ್ತೀವಿ. ನಮಗೆ ಹಲವಾರು ಕಾರ್ಯಕರ್ತರಿಗೆ ಇದು ಅವಕಾಶ. ಏನು 369 ಟೋಟಲ್ ವಾರ್ಡ್ಗಳಿದೆ. 369 ಕಾರ್ಪೊರೇಟರ್ಗಳಿಗೆ ಅವಕಾಶ ಮಾಡಿಕೊಡೋಕ್ಕಾಗುತ್ತೆ. ಎಲ್ಲ ಕಡೆ ನಮ್ಮ ಕಾರ್ಯಕ್ರಮಗಳು